ಬಿಜೆಪಿಯನ್ನು ಸೋಲಿಸಬೇಕು, ಎಡಪಕ್ಷಗಳನ್ನು ಬಲಪಡಿಸಬೇಕು, ಕೇಂದ್ರದಲ್ಲಿ ಪರ್ಯಾಯ ಜಾತ್ಯತೀತ ಸರ್ಕಾರದ ರಚನೆಯಾಗಬೇಕು ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಯು ಬಸವರಾಜ್ ತಿಳಿಸಿದರು. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಲೋಕಸಭಾ ಚುನಾವಣೆಯ ಪಕ್ಷದ ಪ್ರಣಾಳಿಕೆಯ ಕನ್ನಡ ಅನಾವರಣಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಯುಎಪಿಎ ಸಿಎಎ ಕಾಯ್ದೆಗಳನ್ನು ರದ್ದುಗೊಳಿಸುವುದಾಗಿ ಹೇಳಿದ ಅವರು ಪ್ರಣಾಳಿಕೆಯ ಪ್ರಮುಖಾಂಶಗಳನ್ನು ವಿವರಿಸಿದರು. ಸಿಪಿಐಎಂ ಪಕ್ಷದ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ನಮ್ಮ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಇವತ್ತು ಪ್ರೆಸ್ ಕ್ಲಬ್ಬಲ್ಲಿ ಬಿಡುಗಡೆ ಮಾಡಿದ್ದೀವಿ. ಮುಖ್ಯವಾಗಿ ಈ ಚುನಾವಣಾ ಪ್ರಣಾಳಿಕೆ ಎರಡು ಪ್ರಮುಖ ಅಂಶಗಳನ್ನು ಹೊಂದಿದೆ. ಒಂದನೇದು, ಇವತ್ತು ಈ ದೇಶ ಎದುರಿಸ್ತಾ ಇರುವಂಥ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಅದು ಪ್ರಸ್ತಾಪ ಮಾಡ್ತಾ ಇದೆ. ಎರಡನೇದು, ಈ ದೇಶದ ಅಭಿವೃದ್ಧಿಗೆ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗೆ, ಕೋಮು ಸೌಹಾರ್ದತೆಗೆ ಮಾಡಬೇಕಾದಂಥ ಪರ್ಯಾಯ ನೀತಿಗಳು ಯಾವುವು ಅಂತಕ್ಕಂಥ ಅಂಶವನ್ನು ವಿವರವಾಗಿ ಅದು ವಿಶ್ಲೇಷಣೆ ಮಾಡುತ್ತೆ. ಸೊ ಎರಡು ಪ್ರಮುಖ ಅಂಶಗಳನ್ನು ನಮ್ಮ ಚುನಾವಣಾ ಪ್ರಣಾಳಿಕೆ ಅದು ಒಳಗೊಂಡಿದೆ ಅಂತಕ್ಕಂಥ ಅಂಶವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ಮೊದಲನೇದರಲ್ಲಿ ನಾವು ಒತ್ತು ಕೊಟ್ಟು ಹೇಳಿರ್ತಕ್ಕಂಥದ್ದು, ಇವತ್ತು BJPಯ ನೇತೃತ್ವದ ಆಡಳಿತ ಏನಿದೆ, ಒಕ್ಕೂಟ ಸರ್ಕಾರದ ಆಡಳಿತ ಕಳೆದ 10 ವರ್ಷಗಳಲ್ಲಿ ಏನು ನಡೆಸಲಾಗಿದೆ, ಅದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾರ್ಪೊರೇಟ್ ಲೂಟಿಗೆ ಇವತ್ತು ಈ ದೇಶವನ್ನು ತೆರೆದಿರ್ತಕ್ಕಂಥ ಆಡಳಿತ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಇದೆ. ಎರಡನೇದು, ಕಾರ್ಪೊರೇಟ್ ಲೂಟಿಗೆ ನೆರವಾಗೋದಕ್ಕೋಸ್ಕರ ದೇಶದಲ್ಲಿ ಎದ್ದು ಬಂದಂಥ ಪ್ರತಿರೋಧವನ್ನು ಒಡೆಯೋದಕ್ಕೋಸ್ಕರ ಇವತ್ತು ಅವರು ಕೋಮುವಾದಿ ಶಕ್ತಿಗಳ ಜೊತೆಯಲ್ಲಿ ರಾಜಿ ಮಾಡಿಕೊಂಡು ಕೋಮುವಾದಕ್ಕೆ ಬೇಕಾದಂಥ, ಅದು ಬೆಳೆಯೋದಕ್ಕೆ ಬೇಕಾದಂಥ ಪ್ರೋತ್ಸಾಹ, ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಇವತ್ತು ನಮ್ಮ ದೇಶದಲ್ಲಿ ಒಂದು ಕಡೆ ಕಾರ್ಪೊರೇಟ್ ಸಂಸ್ಥೆಗಳು, ಇನ್ನೊಂದು ಕಡೆ ಹಿಂದೂ ಮತಾಂಧ ಶಕ್ತಿಗಳು ಒಟ್ಟಿಗೆ ಸೇರಿ ಇನ್ನಷ್ಟು ವ್ಯಾಪಕವಾಗಿ ಈ ದೇಶವನ್ನು ಲೂಟಿ ಮಾಡಬೇಕು, ಈ ದೇಶದ ಎಲ್ಲ ಸಾರ್ವಜನಿಕ ಸಂಪನ್ಮೂಲಗಳನ್ನು ಲೂಟಿ ಮಾಡಬೇಕು ಅನ್ನುವಂಥ ದುರುದ್ದೇಶದಿಂದ ನಮ್ಮ ದೇಶದ ಮೇಲೆ ಇವತ್ತು ಅವರು ಸರ್ವಾಧಿಕಾರವನ್ನು ಜಂಟಿಯಾಗಿ ಹೇರಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂಥ ಆಡಳಿತವನ್ನು NDA ಸರ್ಕಾರ ಮಾಡ್ತಾ ಬಂದಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ನಾವು ಇದರಲ್ಲಿ ಉಲ್ಲೇಖ ಮಾಡಿದ್ದೀವಿ. ಸೊ ಆದ್ದರಿಂದ ಇವತ್ತು ಅವರು ಈ ಸರ್ವಾಧಿಕಾರವನ್ನು ಹೇರೋದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ, ಅಥವಾ ನಮ್ಮ ಸಂವಿಧಾನದ 4 ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ, ಎರಡನೇದು ಒಕ್ಕೂಟವಾದ, ಮೂರನೇದು ಆರ್ಥಿಕ ಸಾರ್ವಭೌಮತೆ, ನಾಲ್ಕನೇದು ಸಾಮಾಜಿಕ ನ್ಯಾಯ, ಇವು 4 ನಮ್ಮ ಸಂವಿಧಾನದ ತಳಪಾಯಗಳು, ಆಧಾರ ಸ್ತಂಭಗಳು ಅಂತೇಳಿ ಕರೆಯಲ್ಪಡ್ತಾ ಇದ್ದಾವೆ. ಈ 4 ಅಂಶಗಳ ಮೇಲೆ ಕೂಡ ಭಾಳ ಗಂಭೀರವಾದಂಥ ದಾಳಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಮೊದಲನೇದಾಗಿ ಜಾತ್ಯತೀತತೆಯ ಮೇಲೆ ನಡೆಸಿರ್ತಕ್ಕಂಥ ಒಂದು ದಾಳಿ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಧಾರ್ಮಿಕ ಹಕ್ಕನ್ನು ಕೊಟ್ಟಿದೆ. ಈ ದೇಶದ ಪ್ರಜೆ ಅವರು ಯಾವುದೇ ಧರ್ಮವನ್ನು ಅವಲಂಬಿಸ್ಬೋದು, ಆಚರಿಸ್ಬೋದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ದೇಶದ ಪ್ರಜೆ ತನಗೆ ಬೇಕಾದಂಥ ಧರ್ಮಕ್ಕೆ ಧರ್ಮಾಂತರನೂ ಆಗ್ಬೋದು ಅಂತ ಅದು ಹೇಳ್ತದೆ. ಅದೇ ರೀತಿಯಲ್ಲಿ ಯಾವುದೇ ಧರ್ಮದಲ್ಲಿ ನಂಬಿಕೆ ಇಡದೇನೂ ಕೂಡ ಜೀವನ ಮಾಡ್ಬೋದು ಅಂತೇಳಿ ಸ್ಪಷ್ಟವಾಗಿ ಆ ಹಕ್ಕು ಹೇಳ್ತದೆ. ಆದರೆ ಇನ್ನೊಂದು ಕಡೆ ಅದು ಏನು ಹೇಳ್ತದೆ ನಮ್ಮ ಸಂವಿಧಾನ ಅಂತ ಹೇಳಿದ್ರೆ, ಇದು ವ್ಯಕ್ತಿಯ ವೈಯಕ್ತಿಕ ಹಕ್ಕಾಗಿದ್ದರೆ ರಾಜಕೀಯ ಅಥವಾ ಸರ್ಕಾರ ಪ್ರಭುತ್ವ ಮತ್ತು ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸಬಾರದು, ಧರ್ಮವನ್ನು ಪ್ರತ್ಯೇಕಿಸಬೇಕು ಅಂತ ಕೂಡ ಇವತ್ತು ನಮ್ಮ ಸಂವಿಧಾನ ಹೇಳ್ತಾರೆ. ಅದರಿಂದ ಇವತ್ತು ಈ BJP ನೇತೃತ್ವದ NDA ಸರ್ಕಾರ ಅದರ ಆಡಳಿತವನ್ನು ನೋಡ್ತಾ ಇದ್ದರೆ ಭಾಳ ಸ್ಪಷ್ಟವಾಗಿ ಅವರು ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ. ಜಾತ್ಯತೀತತೆಯನ್ನು ಕಲುಷಿತಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಭಾಳ ಮುಖ್ಯವಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೆ ಇವತ್ತು ಅವರು ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಇದೆ. ಸ್ವತಃ ಪ್ರಧಾನಮಂತ್ರಿಗಳು 2 ಇನ್ಸಿಡೆಂಟ್ ನಾವು ಹೇಳ್ಬೋದು. ಒಂದು ಕಡೆಗೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡೋದಕ್ಕೆ ಒಂಥರ ಪ್ರಧಾನ ಎಂಥದ್ದು ಪೂಜಾರಿಗಳ ಥರ ಅವರು ಭಾಗವಹಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಅರೆಬರೆ ಇನ್ನೂ ಪಾರ್ಲಿಮೆಂಟು, ಹೊಸ ಪಾರ್ಲಿಮೆಂಟು ಕನ್ಸ್ಟ್ರಕ್ಷನ್ ಪೂರ್ತಿ ಆಗದೇ ಇದ್ದರೂ ಕೂಡ ಅಲ್ಲಿ ಕೂಡ ಹೋಮ ಹವನದ ಮೂಲಕ ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಇವತ್ತು ಈ ಹಿಂದುತ್ವವಾದಿಗಳಿಗೆ ಕುಮ್ಮಕ್ಕು ಕೊಡೋದ್ರ ಮೂಲಕ CAಗೆ
ಏನೋ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ನಾವು ತರ್ತಾ ಇದ್ದೀವಿ. ಆ ಪೌರತ್ವ ತಿದ್ದುಪಡಿ ಕಾಯ್ದೆಯಲ್ಲೂ ಕೂಡ ಈ ಧಾರ್ಮಿಕ ತಾರತಮ್ಯ ಮಾಡಿರ್ತಕ್ಕಂಥದ್ದನ್ನು ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತಾಂತರ ನಿಷೇಧ ಆಗಬೇಕು ಅಂತೇಳಿ ಇವತ್ತು ದೊಡ್ಡ ಹೋರಾಟಗಳನ್ನು ಮತೀಯ ಶಕ್ತಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಕುಮ್ಮಕ್ಕಾಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆಯೇ ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆಯನ್ನು ತಂದು ಇವತ್ತು ಮುಸ್ಲಿಂ ಅಲ್ಪಸಂಖ್ಯಾತರು, ದಲಿತರು, ಹೈನುಗಾರರ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಆ ರೀತಿಯ ಒಂದು ಜಾತ್ಯತೀತ ಸ್ವರೂಪದ ಮೇಲೆ ಗಂಭೀರವಾದಂಥ ದಾಳಿಯನ್ನು ಈ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಒಕ್ಕೂಟವಾದದ ಮೇಲೆ ಕೂಡ ಗಂಭೀರವಾದಂಥ ದಾಳಿ ಮಾಡ್ತಾ ಇದೆ. ನಮ್ಮ ಪಕ್ಷ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತಗೊಂಡಿರ್ತಕ್ಕಂಥ ಅಧಿಕಾರ ಮತ್ತು ಸಂಪನ್ಮೂಲಗಳನ್ನು ರಾಜ್ಯಗಳಿಗೆ ಅದನ್ನು ವಿಕೇಂದ್ರೀಕರಣ ಮಾಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ರಾಜ್ಯಗಳ ಅಧಿಕಾರಗಳನ್ನು ಮೊಟಕು ಮಾಡುವಂಥ ಕೆಲಸ ಈ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಮಾಡ್ತಾ ಬಂದಿದೆ. ಹಾಗೆಯೇ ಸಂಪನ್ಮೂಲಗಳನ್ನು ಕೂಡ ಅವರಿಗೆ ಸಿಗಲಾರದಂಗೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ರಾಜ್ಯಪಾಲರು ಯಾರು ರಾಜ್ಯ ಸರ್ಕಾರದ ಪ್ರತಿನಿಧಿ ಅಂತ ಹೇಳ್ತಾರೆ, ಆ ರಾಜ್ಯಪಾಲರನ್ನೇ ರಾಜ್ಯ ಸರ್ಕಾರಗಳ ವಿರುದ್ಧ ವಿರೋಧ ಪಕ್ಷದ ನಾಯಕರ ರೀತಿಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಆ ರೀತಿಯಲ್ಲಿ ಇವತ್ತು ಒಕ್ಕೂಟವಾದಿ ಸ್ವರೂಪದ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸಾಮಾಜಿಕ ನ್ಯಾಯದ ವಿಚಾರಕ್ಕೆ ಬರೋದಾದರೆ, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ. ಈ ದೇಶದಲ್ಲಿ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿರ್ತಕ್ಕಂಥ ದುರ್ಬಲ ಜನಸಮುದಾಯಗಳಿಗೆ ಇವತ್ತು ಈ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳ್ತದೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಈ ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮೇಲ್ಜಾತಿಗಳು, ಮೇಲ್ವರ್ಗಗಳ ಜನ, ಶ್ರೀಮಂತರುಗಳಿಗೆ ಇವತ್ತು ರಿಸರ್ವೇಷನ್ ಮೀಸಲಾತಿ 10% ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಯಾವ ದುರ್ಬಲ ಜನಸಮುದಾಯಗಳಿಗೆ ಮೀಸಲಾತಿ ಇತ್ತೋ ಆ ಮೀಸಲಾತಿ ಅವ್ರ ಕೈಗೆ ಸಿಗಲಾರ್ದಂಗೆ ಇವತ್ತು ಶಿಕ್ಷಣ ಮತ್ತು ಇತರೆ ಉದ್ಯೋಗಗಳನ್ನು ಅವ್ರಿಗೇನು ಮೀಸಲಾತಿ ಮೂಲಕ ಪಡ್ಕೊಳ್ತಾ ಇದ್ದರು, ಆ ಶಿಕ್ಷಣ ರಂಗವನ್ನು ಮತ್ತು ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡೋದ್ರ ಮೂಲಕ ಅವರಿಗೆ ಸಿಗಲಾರ್ದಂಗೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಖಾಸಗಿ ರಂಗದಲ್ಲೂ ಕೂಡ ಯಾವುದೇ ಮೀಸಲಾತಿ ಇಲ್ಲದೇ ಇವತ್ತು ದುರ್ಬಲ ಜನಸಮುದಾಯಗಳಿಗೆ ಉದ್ಯೋಗ ಸಿಗಲಾರ್ದಂಗೆ ಮಾಡಿದ್ದಾರೆ. ಆ ರೀತಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ತಿರುಮೂರು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥ. ಇನ್ನು ಆರ್ಥಿಕ ಸಾರ್ವಭೌಮತೆ ವಿಚಾರಕ್ಕೆ ನಾವು ಬರೋದಾದರೆ ಭಾಳ ಸ್ಪಷ್ಟ ಇದೆ. ಇವತ್ತು ಈ ದೇಶದ 60% ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಈ ದೇಶದ ಆಹಾರದ ಭದ್ರತೆಗೆ ಸಹಾಯ ಮಾಡ್ತಕ್ಕಂಥವರು ರೈತರು. ಆ ರೈತರ ಜಮೀನುಗಳನ್ನೇ ಇವತ್ತು ಕಿತ್ತುಕೊಂಡು, ವ್ಯವಸಾಯವನ್ನು ಕಿತ್ತುಕೊಂಡು ಕಾರ್ಪೊರೇಟ್ ಕೃಷಿಗೆ ಇವತ್ತು ಅವರು ಒತ್ತು ಕೊಡ್ತಾ ಇರತಕ್ಕಂಥದ್ದು ನಾವು ನೋಡಿದ್ದೀವಿ. ಅದರ ವಿರುದ್ಧ ಜನ ಹೋರಾಟ ಮಾಡಿ ಆ ಕಾಯ್ದೆಗಳನ್ನು ಹಿಂಬಡಿಸಿದ್ದಾರೆ ಅನ್ನೋದು ಬೇರೆ ವಿಚಾರ. ಆದರೆ ಈಗಲೂ ಕೂಡ ಅದನ್ನು ಬೇರೆ ಬೇರೆ ರಾಜ್ಯಗಳ ಮೂಲಕ ಅದನ್ನು ಜಾರಿ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಕಾರ್ಮಿಕ ಸಮುದಾಯ ಏನಿದೆಯಲ್ಲ, ಕಾರ್ಮಿಕರನ್ನು ಇವತ್ತು ಗುಲಾಮಿತನಕ್ಕೆ ತಳ್ಳುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಏನು 29 ಕಾರ್ಮಿಕ ಕಾಯ್ದೆಗಳಿದ್ದವು, ಆ ಸ್ವಲ್ಪ ಆದರೂ ಕಾರ್ಮಿಕರ ಪರವಾಗಿದ್ದಂಥ ಕಾಯ್ದೆಗಳನ್ನು ಇವತ್ತು ತಿದ್ದುಪಡಿ ಮಾಡಿ ಅವುಗಳನ್ನು ವಾಪಸ್ ತಗೊಂಡು ಮಾಲೀಕರ ಪರವಾಗಿರ್ತಕ್ಕಂಥ 4 ಕಾರ್ಮಿಕ ಸಂಹಿತೆಗಳನ್ನು ಇವತ್ತು ಜಾರಿ ತರ್ತಾ ಇದ್ದಾರೆ. ಕಾರ್ಮಿಕರು 12 ತಾಸು ದುಡಿಬೇಕು ಅನ್ನುವಂಥ ಒಂದು ನೀತಿಯನ್ನು ಕೂಡ ಇವತ್ತು ಅವರು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರ್ಮಿಕರು ಸಂಘಟಿತರಾಗಬಾರ್ದು, ಹೋರಾಟ ಮಾಡಬಾರ್ದು, ನ್ಯಾಯ ಕೇಳಬಾರ್ದು, ಚೌಕಾಸಿ ಮಾಡಬಾರ್ದು ಅನ್ನೋ ರೀತಿಯ ನೀತಿಗಳಿದಾವಲ್ಲ, ಇವು ಪಕ್ಕಾ ಕಾರ್ಮಿಕರನ್ನು ಗುಲಾಮಿತನಕ್ಕೆ ತಳ್ತಾ ಇದೆ. ಇವತ್ತು ಪರ್ಮನೆಂಟ್ ವರ್ಕ್ಗಳನ್ನು ತೆಗೆದುಬಿಟ್ಟು ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡ್ಕೊಳ್ತಕ್ಕಂಥದ್ದು, ಯೋಜನೆ ಕಾರ್ಮಿಕರನ್ನು ಬಿಟ್ಟು ದುಡಿಸ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಆ ರೀತಿಯಲ್ಲಿ ಆರ್ಥಿಕ ಸಾರ್ವಭೌಮತೆಯ ಪ್ರಶ್ನೆಗೆ ಗಂಭೀರವಾದಂಥ ಆತಂಕ ತರ್ತಾ ಇದ್ದಾರೆ. ಸಾರ್ವಜನಿಕ ಉದ್ಯಮಗಳು ನಮ್ಮ ಆರ್ಥಿಕ ಸಾರ್ವಭೌಮತೆಯ ಆಧಾರ ಆಗಿದ್ದು, ಆ ಸಾರ್ವಜನಿಕ ಉದ್ಯಮಗಳನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಖಾಸಗಿಯವರಿಗೆ ವಹಿಸ್ಕೊಡ್ತಾ ಇದ್ದಾರೆ. ಅದು ರೈಲ್ವೆ ಇರ್ಬೋದು, ಅಥವಾ ಬಂದರುಗಳಿರ್ಬೋದು, ಹಡಗು ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಈ ಥರದ ಎಲ್ಲ ಸಾರ್ವಜನಿಕ ಸಂಸ್ಥೆಗಳನ್ನು ಇವತ್ತು ಖಾಸಗಿಯವರಿಗೆ ವಹಿಸ್ಕೊಡೋದ್ರ ಮೂಲಕ ನಮ್ಮ ಆರ್ಥಿಕ ಸಾರ್ವಭೌಮತೆಗೆ ಧಕ್ಕೆ ತಂದು ಇವತ್ತು ಕಾರ್ಪೊರೇಟ್ ಕಂಪನಿಗಳ ಲೂಟಿಗೆ ತೆರೆದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಮ್ಮ ಸಾರ್ವಭೌಮತೆ, ನಮ್ಮ ಸ್ವಾತಂತ್ರ್ಯ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಇದೆಲ್ಲವೂ ಗಂಡಾಂತರಕಾರಿ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಜನತೆಗೆ ಮನವಿ ಮಾಡ್ತಾ ಇದ್ವಿ. ಪ್ರಜಾಪ್ರಭುತ್ವವನ್ನು ಇವತ್ತು ನಾವು ಉಳಿಸ್ಕೋಬೇಕಾಗಿದೆ. ಅಂದರೆ ಬ್ರಿಟಿಷರ ವಿರುದ್ಧ, ಈ ದೇಶದ ರಾಜಪದ್ಧತಿಯ ವಿರುದ್ಧ ಲಕ್ಷ ಜನ ಪ್ರಾಣ ಕೊಟ್ಟು
ಲಕ್ಷಾಂತರ ಜನ ಕಾಲು ಕೈ ಕಳ್ಕೊಂಡು ಅಂಗವಿಕಲರಾಗಿ ಕೋಟ್ಯಾಂತರ ಜನ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡು ಜೈಲುವಾಸ ಅನುಭವಿಸಿ ಪಡ್ಕೊಂಡಿರ್ತಕ್ಕಂಥ ಈ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಇದೆಯಲ್ಲ, ಅದನ್ನು ಇವತ್ತು ನಮ್ಮ BJP ಮತ್ತು ಅದರ ಮಿತ್ರ ಪಕ್ಷಗಳು ಹಾಳು ಮಾಡೋದಕ್ಕೆ ಹೊರಟಿದ್ದಾವೆ, ಸರ್ವಾಧಿಕಾರವನ್ನು ಹೇರೋದಕ್ಕೆ ಹೊರಟಿದ್ದಾವೆ. ಅದರಿಂದ ಅದನ್ನು ಉಳಿಸ್ಕೊಳ್ಳೋದು ಭಾಳ ಅಗತ್ಯ ಇದೆ. ಈ ಚುನಾವಣೆಯಲ್ಲಿ BJP ಮತ್ತು ಕರ್ನಾಟಕದಲ್ಲಿ BJP ಮಿತ್ರರಾಗಿರ್ತಕ್ಕಂಥ JDS ಅನ್ನು ನಿರ್ಣಾಯಕವಾಗಿ ಸೋಲಿಸಬೇಕು ಅಂತೇಳಿ ನಾವು ಕರೆ ಕೊಡ್ತಾ ಇದ್ದೀವಿ.